ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನನ್ನ ಹೃದಯದಲ್ಲಿ ನಾನು ಕಾಣುವಂಥ ಪಾಪಗಳಿಗಾಗಿ ಕೊನೆಗೊಳ್ಳುವಂಥದ್ದು ಯಾವಾಗ? ಅದು ಕೊನೆಗೊಳ್ಳಬೇಕಂತಂದರೆ ಅದು ಕೇವಲ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಕೇವಲ ಪ್ರಾರ್ಥನೆ ಮೂಲಕ ಒಬ್ಬ ಮನುಷ್ಯನನ್ನು ಹೇಗೆ ನಡೆಸುವುದೆಂಬುದನ್ನು ನಾವು ಕಲಿತುಕೊಳ್ತೇವೆ. ಮತ್ತೊಬ್ಬನ ಹೃದಯದೊಳಗೆ ಕಾರ್ಯ ಮಾಡುವಂಥದ್ದು ಪ್ರಾರ್ಥನೆ. ಲೂಕಾ ಸುವಾರ್ತೆ 11ನೇ ಅಧ್ಯಾಯ 5ರಿಂದ 8 ನೀವು ನೋಡಿ. ಆತನು ಅವರಿಗೆ, ನಿಮ್ಮಲ್ಲಿ ಯಾವನಿಗಾದರೂ ಒಬ್ಬ ಸ್ನೇಹಿತರನಾಗಿ ಮಧ್ಯರಾತ್ರಿಯಲ್ಲಿ ಅವನ ಬಳಿಗೆ ಹೋಗಿ ಅವನಿಗೆ, ಸ್ನೇಹಿತನೇ, 3 ರೊಟ್ಟಿಗಳನ್ನು ನನಗೆ ಕಡವಾಗಿ ಕೊಡು. ನನ್ನ ಸ್ನೇಹಿತನು ಪ್ರಯಾಣವಾಗಿ ನನ್ನ ಬಳಿಗೆ ಬಂದಿದ್ದಾನೆ, ಅವನಿಗೆ ಬಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. ಇಲ್ಲಿ ನೋಡಿ, ಅವು ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವಂಥ ಒಂದು ಅಗತ್ಯ. ಈ ಅಗತ್ಯತೆಯನ್ನು ಕುರಿತಾಗಿ ನಾವು ನೋಡ್ತೇವೆ. ಆ ಅಗತ್ಯವನ್ನು ನಾವು ಪೂರೈಸುವುದಕ್ಕೆ ಸಾಧ್ಯವೇ? ಆದರೆ ದೇವರು ಆ ಅಗತ್ಯಗಳನ್ನು ಪೂರೈಸುವಂಥವರಾಗಿದ್ದಾರೆ ಎಂಬುದನ್ನು ನೀವೆಲ್ಲರೂ ಗ್ರಹಿಸಬೇಕಾಗಿದೆ. ಕೇವಲ ಪ್ರಾರ್ಥನೆಯಿಂದ ಒಬ್ಬ ಮನುಷ್ಯನನ್ನು ನೀವು ಸರಿಯಾದ ಮಾರ್ಗದಲ್ಲಿ ನಡೆಸಲು ಸಾಧ್ಯ ಎಂಬುದನ್ನು ನೀವು ತಪ್ಪದೆ ಗ್ರಹಿಸಬೇಕಾಗಿದೆ. ಪ್ರಾರ್ಥನೆ ದೇವರನ್ನು ಮೆಚ್ಚಿಸುವಂಥದ್ದು ಮಾತ್ರ ಅಲ್ಲ, ಒಂದು ನಂಬಿಕೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6 ನಾವು ನೋಡುವುದಾದರೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕೆಂದರೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಜಾಗೃತಿಯಾಗಿ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಈ ಲೋಕವು ಉಚಿತವಾಗಿ ಕೆಲವು ಸಂಗತಿಗಳನ್ನು ಒದಗಿಸಿದಾಗ, ಆಹಾರ ಆಗಿರಬಹುದು, ಹಣ ಆಗಿರಬಹುದು, ಲೌಕಿಕ ವಸ್ತುಗಳಾಗಿರಬಹುದು, ಇವೆಲ್ಲವೂ ಉಚಿತವಾಗಿ ಸಿಗುವಂಥ ಸಂದರ್ಭಗಳನ್ನು ನಾವು ಗ್ರಹಿಸಿದಾಗ ನಾವು ಭಾಳ ಬೇಗ ನಮ್ಮ ಕರ್ತವ್ಯಗಳನ್ನು ಮರೆತು ಬಿಡ್ತೇವೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದರೆ ಅನ್ನ, ಅಕ್ಷರ, ಅರಿವು ಅನೇಕ ಕುಟುಂಬಗಳನ್ನು ಹಂತವಾಗಿ ನಡೆಸ್ತದೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ, ನಾವು ನಡೆಯಬೇಕಾಗಿದೆ. ಪ್ರಿಯರೇ, ನಂಬಿಕೆ ಬಹಳ ದೊಡ್ಡದು. ಪ್ರಾರ್ಥನೆ ಒಂದು ನಂಬಿಕೆ, ಪ್ರಾರ್ಥನೆ ಒಂದು ಉಜ್ಜೀವನ. ಯಾಕಂದರೆ ದೇವರು ಪ್ರಾರ್ಥನೆಯ ಮೂಲಕ ಅನೇಕ ಸಂಗತಿಗಳನ್ನು ಕೊಡುವವರಾಗಿದ್ದಾರೆ. ಪ್ರಾರ್ಥನೆಯ ಮೂಲಕ ಅನೇಕ ಅದ್ಭುತಗಳನ್ನು ನಾವು ಕಾಣುವವರಾಗಿದ್ದೇವೆ. ಪ್ರಾರ್ಥನೆಯ ಮೂಲಕ ಅನೇಕರಿಗೆ ಬದುಕಲ್ಲಿ ಒಂದು ಬೆಳಕನ್ನು ಕಾಣುವುದಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಪ್ರಿಯರೇ, ಮನುಷ್ಯಕುಮಾರನು ಬಂದಾಗ ಅನೇಕರು ನಂಬಿಕೆಯನ್ನು ಕಾಣುವರು. ದೇವರ ಮಕ್ಕಳು ಹೊಂದದೇ ಇರುವಂಥ ಆಶೀರ್ವಾದಗಳು, ಪರ್ವತಗಳನ್ನು ಕಂಡು ದೇವದೂತರು ಆಘಾತಕ್ಕೆ ಒಳಗಾದರು ಎಂಬುದನ್ನು ನಾವು ನೋಡಿದ್ದೇವೆ, ಓದಿದ್ದೇವೆ, ತಿಳಿದಿದ್ದೇವೆ, ಹಿರಿಯ ಬೋಧಕರಿಂದ ಅರಿತಿದ್ದೇವೆ. ಅದಕ್ಕೆ ಪ್ರಾರ್ಥನೆ ಬಲವಾಗಿ ನಮ್ಮನ್ನು ನಡೆಸಬೇಕಾಗಿದೆ. ಅಂತಿಮವಾಗಿ ಕೆಲವರು ದೇವರು ಕೊಡುವಂಥ ವಿಶಾಲವಾದಂಥ ನಿತ್ಯತ್ವದ ಮೌಲ್ಯವನ್ನು ಕಂಡುಕೊಳ್ಳಬೇಕಾಗಿದೆ. ನಿಜವಾದ ನಂಬಿಕೆ ಮತ್ತು ಭಾರ ಎಂಬುದು ಪ್ರಾರ್ಥನೆಯಿಂದ ಬರುವಂಥದ್ದಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಪ್ರಾರ್ಥನೆ ನಮ್ಮ ಪರಿಸ್ಥಿತಿಯನ್ನು ಮಾತ್ರ ಬದಲಾಯಿಸಲ್ಲ, ಅದು ನಮ್ಮನ್ನು ಬದಲಾಯಿಸುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರನಪ್ಪ. ಅಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿನಯ್ಯ ದೇವರೇ. ಪ್ರಾರ್ಥನೆ ಮಾಡುವಂಥ ಕೃಪೆ ಕೊಡು ಸ್ವಾಮಿ, ನೂತನವಾದಂಥ ಕೃಪೆ ಕೊಡು ಸ್ವಾಮಿ. ಈ ಪ್ರಾರ್ಥನೆ ಅಭಿಷೇಕ ಕೊಡು ಸ್ವಾಮಿ, ಪ್ರಾರ್ಥನೆಯ ಫಲಗಳನ್ನು ಕೊಡು ಸ್ವಾಮಿ. ದೇವಾ, ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಸ್ವಾಮಿ, ನಿನ್ನ ನಾಮವನ್ನು ಸಾರುವಂತಹ, ನಿನ್ನ ನಾಮವನ್ನು ಘನಪಡಿಸುವಂತಹ, ನಿನ್ನ ನಾಮದ ಮೂಲಕ ಅನೇಕ ಅದ್ಭುತಗಳು ಮಾಡುವಂತಹ ಒಂದು ಕೃಪೆಯನ್ನು ಅನುಗ್ರಹಿಸು ದೇವ.
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಲ್ಲ ಅಂತೇಳಿ ಹೇಳ್ತಾ ನನ್ನನ್ನು ನಾನು ಒಪ್ಪಿಸಿಕೊಟ್ಟು ನನ್ನನ್ನು ನಾನು ತಲೆತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.